ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿಯ ವೀಕ್ಷಕರೇ, ಈ ಸಮಯ ಅಂತ್ಯವಾಗಿ ಮೌನವನ್ನು ದೂರ ಮಾಡಿಕೊಳ್ಳುವ ಸಮಯ. ಗೆಲುವಿನ ಸುರಿಮಳೆ ಸುರಿಯುತ್ತದೆ. ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದರಲ್ಲಿ ಅತ್ಯಂತ ಶುಭಕರ ವೇಳೆ ಶುರುವಾಗ್ತಾ ಇದೆ. ಈ ಒಂದು ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವನ್ನು ತಂದುಕೊಡುವಂತಹ ಸಮಯ. ಈ ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ಸಮುದ್ರ ಮಥನ ನಡೆಸುವಾಗ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಬಡಿದಾಡುತ್ತಿದ್ದರು. ಆದರೆ ಅಮೃತ ಬರುವ ಮುನ್ನ ಅಲ್ಲಿ ಬಂದದ್ದು ಇಡೀ ಬ್ರಹ್ಮಾಂಡವನ್ನೇ ಸುಟ್ಟು ಭಸ್ಮ ಮಾಡಬಲ್ಲ ಭೀಕರವಾದ ಆಲಾಹಲ ವಿಷ. ದೇವತೆಗಳು ಓಡಿದರು, ಅಸುರರು ಬೆದರಿದರು. ಆಗ ಜಗತ್ತನ್ನು ಉಳಿಸಲು ಬಂದವನೇ ಪರಶಿವ. ಈ ವಿಷಯವನ್ನು ಮೌನವಾಗಿ ಕುಡಿದು ತನ್ನ ಗಂಟಲಲ್ಲಿ ಇಟ್ಟುಕೊಂಡು ನೀಲಕಂಠನಾದ ಕುಂಭರಾಶಿಯವರೇ, ನಿಮ್ಮ ಆತ್ಮದ ಆಳಕ್ಕೆ ಇಳಿದು ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಬದುಕು ಅಕ್ಷರಶಃ ಶಿವನ ಹಾಗೆ ಆಗಿಬಿಟ್ಟಿದೆ. ಯಾವುದೇ ಕಷ್ಟಗಳು, ಕಣ್ಣೀರು, ಮನೆಯಲ್ಲಿ ಬಡತನ, ದುಃಖದ ಸಮಸ್ಯೆ, ಸಾಲದ ಸಮಸ್ಯೆ, ಎಲ್ಲ ರೀತಿಯ ತೊಂದರೆಗಳು, ನಿಮ್ಮನ್ನ ನಂಬಿದವರಿಂದಲೇ ಮೋಸ ಮಾಡಿದಂತಹ ಪರಿಸ್ಥಿತಿ, ನಿಮ್ಮನ್ನ ತೊಂದರೆಗಳು ಹೈರಾಣ ಮಾಡ್ತಾ ಹೋಗ್ತಿದೆ. ಒಟ್ಟಾರೆ ಈ ಸಮಯದಲ್ಲಿ ನೀವು ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಬೇಕು, ನೆಮ್ಮದಿಯನ್ನು ಕಂಡುಕೊಳ್ಬೇಕು, ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು ಅಂತ ಹರಸಾಹಸ ಮಾಡ್ತಿದ್ದೀರಾ. ಈ ಎಲ್ಲ ವಿಷಯಗಳು ನೀವು ಮಾಡುವಂತಹ ಪ್ರತಿಯೊಂದು ಕಷ್ಟಗಳಲ್ಲೂ ಕೂಡ ವಿಷವನ್ನು ಕುಡಿದಷ್ಟೇ ಕಷ್ಟವಾಗಿರುವಂಥ ದಿನಗಳದ ಎದುರಿಸ್ತಿರುವಂತಹ ಕುಂಭರಾಶಿಯವರಿಗೆ ಶನಿಯ ಪರೀಕ್ಷೆ ಬೇರೆ ನಡೀತಾ ಇದೆ. ಶನಿದೇವ ಕರ್ಮದ ದೇವರು. ಅದೇ ರೀತಿ ಕಷ್ಟವನ್ನು ಕೊಟ್ಟು ನಿಮ್ಮನ್ನು ಉತ್ತಮವಾದ ದಾರಿಯಲ್ಲಿ ಬಿಡಲು ಆಶೀರ್ವಾದವನ್ನು ಕೂಡ ಸುರಿಮಳೆಯ ರೂಪದಲ್ಲಿ ಸುರಿಸ್ತಾ ಹೋಗ್ತಾರೆ. ಅದೇ ರೀತಿ ನಿಮ್ಮ ಬದುಕಿಗೆ ಅಮೃತವನ್ನು ಹಂಚುತ್ತಿರುವಂತಹ ಸಮಯ, ಎಲ್ಲರಿಗೂ ಆಸರೆಯಾಗಿರುವಂತಹ ಸಮಯ. ಆದರೆ ಇವತ್ತು ಆ ವಿಷಯದಿಂದ ನಿಮ್ಮ ಗಂಟಲು ಸುಡುತ್ತಿದೆ. ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಿ ಈಗ ನೀವು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಬಂದು ಬಿಟ್ಟಿದ್ದೀರಾ. ಈ ಗುಂಪಿನಲ್ಲಿ ಯಾರೊಬ್ಬರು ಇದ್ರೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟವನ್ನು ಸುಖವನ್ನು ಯಾರೂ ಕೇಳೋರಿಲ್ಲ. ನಿಮ್ಮ ಜೀವನ ಜೊತೆ ನಿಂತುಕೊಂಡು ಹೋರಾಡುವಂತಹ ಯುದ್ಧದಲ್ಲಿ ಒಬ್ಬರೇ ಒಂಟಿಯಾಗಿದ್ದೀರಾ. ನಿಮ್ಮ ಒಂಟಿತನ ದಿನದಿಂದ ದಿನಕ್ಕೆ ನಿಮ್ಮನ್ನು ಕ್ಷೀಣಿಸುವಂತೆ ಮಾಡ್ತಾ ಇದೆ. ಬದುಕಿನ ಅತ್ಯಂತ ಕಟುವಾದ ಸತ್ಯ ಅಂದರೆ ಅಕ್ಷರಶಃ 100ಕ್ಕೆ 100 ಸತ್ಯವಾದ ಮಾತು ಅಂದರೆ ನಿಮ್ಮ ಮುಖದಲ್ಲಿ ಒಂದು ನಗುವಿದೆ, ಆದರೆ ನಿಮ್ಮ ಆತ್ಮದಲ್ಲಿ ಒಂದು ಸುದೀರ್ಘವಾದ ಮೌನ ಇದೆ. ನೀವು ಎಲ್ಲರನ್ನ ಅರ್ಥ ಮಾಡಿಕೊಳ್ತೀರಾ, ಆದರೆ ನಿಮ್ಮನ್ನ ಯಾರು ಕೂಡ ಅರ್ಥ ಮಾಡಿಕೊಳ್ತಿಲ್ವಾ ಎನ್ನುವಂತಹ ನೋವು ನಿಮ್ಮನ್ನ ಪ್ರತಿದಿನ ಕಾಡುತ್ತದೆ. ಪ್ರತಿ ರಾತ್ರಿ ಅಳು ಕಣ್ಣೀರು. ನೀವು ನಿದ್ರೆ ಇಲ್ಲದ ರಾತ್ರಿಯನ್ನ ಕಳೀತೀರಾ. ನೀವು ಯಾರಿಗೋ ಒಳ್ಳೆಯದು ಮಾಡಲು ಹೋಗಿ ಇವತ್ತು ನೀವೇ ಕೆಟ್ಟವರಾಗಿದ್ದೀರಾ. ಯಾರಿಗೋ ಸಾಲ ಕೊಡಿಸಿ ಇವತ್ತು ಅವರ ಬದಲಾಗಿ ನೀವೇ ಅವಮಾನವನ್ನು ಅನುಭವಿಸ್ತಾ ಇದ್ದೀರಾ. ನಾವು ಯಾರಿಗೂ ದ್ರೋಹ ಮಾಡಿಲ್ಲ, ನನಗೇಕೆ ಈ ಶಿಕ್ಷೆ ಎಂಬಂತಹ ಪ್ರತಿದಿನದ ಒಂದು ಕಷ್ಟಗಳನ್ನು ದೇವರ ಮುಂದೆ ಹೇಳಿಕೊಳ್ತಾ ಇದ್ದೀರಾ. ಖಂಡಿತವಾಗಿ ನಿಮ್ಮ ಸಾಲಗಳಲ್ಲಿ ನೀವು ಸೋತು ಹೋಗಿದ್ದೀರಾ. ಖಂಡಿತ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಯನ್ನು ದೂರ ಮಾಡ್ಕೊಳ್ಬೇಕು ಅನ್ನುವಂಥ ಬಲವಾದ ದೃಢವಾದ ನಿಶ್ಚಯ ನಿಮ್ಮ ಹತ್ರ ಇದ್ರೂ ಕೂಡ ನಿಮಗೆ ಮೋಸ ಮಾಡುವಂತಹ ಜನರೇ ಅಕ್ಕಪಕ್ಕ ಸುತ್ತಮುತ್ತ ಇರೋದ್ರಿಂದ ನೀವು ಕಣ್ಣು ಮುಚ್ಚಿಕೊಂಡು ಅವರನ್ನು ನಂಬ್ತಾ ಇರೋದ್ರಿಂದ ನಿಮಗೆ ತೊಂದರೆಗಳು ಒಂದಾದ ಮೇಲೆ ಒಂದು ಬರ್ತಾನೆ ಹೋಗ್ತಿದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಪ್ರತಿ ಪ್ರಶ್ನೆಯು ರಾತ್ರಿ ನಿಮ್ಮನ್ನು ನಿದ್ರೆ ಮಾಡಲು ಬಿಡ್ತಾ ಇಲ್ಲ. ಈ ಮಾತು ಕೇಳುವಾಗ ನಿಮ್ಮ ಕಣ್ಣುಗಳು ತೇವವಾಗುತ್ತದೆ. ಹೌದು, ಇದು ನನ್ನ ಅಸಲಿ ಕಥೆ ಎಂದು ನಿಮಗೆ ಅನಿಸುತ್ತದೆ. ಇಂದಿನ ಈ ವಿಡಿಯೋವನ್ನು ಒಂದು ಕ್ಷಣವೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮ್ಮ ಜೀವನ ನಿಮಗೆ ಅರ್ಥವಾಗುತ್ತದೆ. ನೀವು ಯಾವ ಕೆಲಸಗಳಲ್ಲಿ ತಪ್ಪು ಮಾಡ್ತಿದ್ದೀರಾ, ಹೇಗೆ ತಪ್ಪು ಆಗ್ತಾ ಇದೆ, ಇದನ್ನು ಸರಿಪಡಿಸಿಕೊಳ್ಳೋದು ಹೇಗೆ, ಎಲ್ಲವೂ ಕೂಡ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಕುಂಭರಾಶಿಯವರ ತ್ಯಾಗದ ಆ ಮಡಿಕೆ ತುಂಬಿ ತುಳುಕುವಂತಹ ಸಮಯ ಈಗ ಬಂದಿದೆ. ಏಪ್ರಿಲ್ ತಿಂಗಳು ಅತ್ಯಂತ ವಿಶೇಷವಾದ ಶುಭಕರವಾದ ಸಮಯ. ನಿಮ್ಮ ಪಾಲಿಗೆ ಬರೀ ಇದು ತಿಂಗಳಲ್ಲ, ಇದು ನಿಮ್ಮ ಬದುಕಿನ ನ್ಯಾಯದ ಮತ್ತು ತೀರ್ಪು ಕೊಡುವಂತಹ ಸಮಯ. ಏಕೆಂದರೆ ಶನಿದೇವರ ಒಂದು ವಿಶೇಷವಾದ ಪರೀಕ್ಷೆ ನಿಮಗೆ ಒಂದು ಉತ್ತಮವಾದ ಫಲಿತಾಂಶ ಕೊಡಲು ಕಾಯ್ತಾ ಇದೆ. ಕುಂಭರಾಶಿಯವರು ಸಾಕ್ಷಾತ್ ಶನಿ ಮಹಾತ್ಮನ ಆಧಿಪತ್ಯದಲ್ಲಿರ್ತಕ್ಕಂಥವರು. ನಿಮ್ಮ ರಾಶಿಯ ಚಿಹ್ನೆಯೇ ನೀರು ತುಂಬಿದಂತಹ ಮಡಕೆಯನ್ನು ಹೊತ್ತಿರುವಂತಹ ಮನುಷ್ಯ. ಇದರ ಅಸಲಿ ತಾತ್ಪರ್ಯ ಏನೆಂದರೆ ನೀವು ಹುಟ್ಟಿರೋದೇ ಈ ಬೇರೆಯವರಿಗೆ ದಾಹ ತೀರಿಸಲು, ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡಲು. ಕಳೆದ ಹಲವಾರು ವರ್ಷಗಳಿಂದ ಮುಖ್ಯವಾಗಿ ಶನಿದೇವನ ಸಾಡೆ ಪ್ರಭಾವ ನಿಮ್ಮ ಮೇಲೆ ಶುರುವಾಗಿರೋದ್ರಿಂದ ನಿಮ್ಮ ಜೀವನ ಹೇಗಾಗಿದೆ ಅಂದರೆ ನೀವು ಜೀವಂತವಾಗಿದ್ದೀರಾ, ಆದರೆ ಪ್ರತಿ ಕ್ಷಣವೂ ಉಸಿರುಗಟ್ಟಿಸುವಿಕೆಯನ್ನು ಅನುಭವಿಸ್ತಾ ಇದ್ದೀರಾ. ಏಕೆ ನಾನು ಈ ಬದುಕನ್ನು ಬದುಕ್ತಿದ್ದೀನಿ ಅನ್ನುವಂತಹ ಕಷ್ಟ, ನರಳಾಟ, ನೋವು ನಿಮ್ಮ ಮನಸ್ಸಿನ ಒಳಗೆ ಎಷ್ಟೋ ದೊಡ್ಡದಾದ ಜ್ವಾಲಾಮುಖಿ ಸಿಡಿತಾ ಇದೆ. ಹೊರಗೆ ಮಾತ್ರ ನೀವು ನಗು ನಗುತ್ತಾ ಹೋರಾಡ್ತಿದ್ದೀರಾ, ಆದರೆ ಒಳಗಡೆ ಒಂದು ದೊಡ್ಡದಾದ ಯುದ್ಧನೇ ನಡೀತಾ ಇದೆ. ಆದರೆ ಕಳೆದ ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿರುವಂತಹ ಅವಮಾನಗಳು, ಒಂಟಿತನ ಯಾರಿಗೂ ಕೂಡ ಗೊತ್ತಿಲ್ಲ. ಶನಿದೇವ ನಿಮ್ಮನ್ನು ಆ ಬೆಂಕಿಯಲ್ಲಿ ಬೇಯಿಸುತ್ತಿರೋದು ನಿಮ್ಮನ್ನು ನಾಶ ಮಾಡೋದಕ್ಕಲ್ಲ, ಬದಲಾಗಿ ನಿಮ್ಮನ್ನು ಬೆಂಕಿಯಿಂದ ಬೆಂದ ಹಪ್ಪಡ ಚಿನ್ನವಾಗಿ ಮಾಡೋದಕ್ಕೆ. ಈಗ ಆ ಬೆಂಕಿಯಿಂದ ಹೊರಬಂದು ಬೆಳಗುವ ಸಮಯ 2026 ಏಪ್ರಿಲ್ ತಿಂಗಳು. ಖಂಡಿತವಾಗಿ ನಿಮಗೆ ಮೊದಲ 15 ದಿನಗಳು ಸ್ವಲ್ಪ ತಾಳ್ಮೆಯನ್ನು ಪರೀಕ್ಷೆ ಮಾಡಬಹುದು. ಹಳೆಯ ಸಾಲಗಾರರು ಕಾಟ ಕೊಡಬಹುದು, ಅಥವಾ ನಂಬಿಕೆ ದ್ರೋಹ ಮಾಡಿದಂಥವರು
ಇರುವಂಥವರು ಮತ್ತೆ ಕಣ್ಣೆದುರು ಬರಬಹುದು. ಆದರೆ ಸರಿಯಾಗಿ ಯೋಚನೆ ಮಾಡಿ, ಏಪ್ರಿಲ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಶೇಷವಾದ ಸಂದರ್ಭ ಶುರುವಾಗುತ್ತೆ. ಅಕ್ಷಯ ತೃತೀಯ ಮುಗಿದ ನಂತರ, ಒಂದು ಭಯಂಕರವಾಗಿರುವ ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಜೀವನವನ್ನು ನೀವು ಉತ್ತಮವಾದ ಜಾತಕದ 3ನೇ ಮನೆಯಲ್ಲಿ ಸೂರ್ಯನ ಆಶೀರ್ವಾದ, ಅದ್ಭುತವಾದ ಪರಾಕ್ರಮ ಯೋಗ ಸೃಷ್ಟಿಯಾಗುತ್ತೆ. ಇಷ್ಟು ದಿನ ನಿಮ್ಮಿಂದ ಏನೂ ಆಗೋಲ್ಲ, ನೀನು ಸೋತು ಹೋದೆ, ನಿನ್ನಿಂದ ಯಾರಿಗೂ ಒಳ್ಳೆಯದಾಗಲ್ಲ ಅಂತ ನಿಮ್ಮನ್ನ ಶಾಪ ಹಾಕ್ತಿದ್ದ ಜನರು ನಿಮ್ಮ ಕಣ್ಣೆದುರು ಬಂದು ನಿಮ್ಮ ಕೈಯಲ್ಲಿ ಸಹಾಯವನ್ನ ಬೇಡುವಂತಹ ಸಮಯ ಇದಾಗಿರುತ್ತೆ. ಒಟ್ಟಾರೆಯಾಗಿ ಸಮಯದಲ್ಲಿ ಒಂದು ಅದ್ಭುತವಾದ ಶಕ್ತಿ ಜಾಗೃತವಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಅಂದರೆ, ಇಷ್ಟು ದಿನ ನಿಮ್ಮನ್ನ ತುಳಿತಾ ಇದ್ದಂಥವರು, ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡೋಕ್ಕೆ ಧೈರ್ಯ ಇಲ್ಲದೆ ಇರುವಂಥವರು ಕೂಡ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಿಮ್ಮ ಬದಲಾವಣೆಯನ್ನು ನೋಡಿ ತಲೆ ಕೆಳಗೆ ನಿಂತುಕೊಳ್ಳುವಂತಹ ಸಂದರ್ಭ ಇದು. ಕುಂಭ ರಾಶಿಯವರ ವಿಶ್ವದರ್ಶನದ ಕಾಲ. ಈಗ ಹಣದ ವಿಚಾರಕ್ಕೆ ಬರೋದಾದ್ರೆ, ಕುಂಭ ರಾಶಿಯವರೇ, ಕಳೆದ ಕೆಲವು ತಿಂಗಳಿಂದ ಹಣದ ಹರಿವು ಹೇಗಿತ್ತು ಅಂದರೆ, ಬೆಳಗ್ಗೆ 10 ರೂಪಾಯಿ ಬಂದರೆ ಸಂಜೆ 100 ರೂಪಾಯಿ ಖರ್ಚಾಗ್ತಿತ್ತು. ಅದು ಯಾವುದೇ ರೂಪಾಯಿ ದುಡ್ಡಾಗಿರ್ಬೋದು ಅಥವಾ ನೀವು ಕೆಲಸ ಮಾಡಿರೋದಾಗಿರ್ಬೋದು, ಆಸ್ಪತ್ರೆ ಖರ್ಚು, ಸಾಲ, ಅವರಿವರಿಗೆ ಸಹಾಯ ಮಾಡೋದು, ಮನೆ ಖರ್ಚು ಎಲ್ಲವನ್ನ ಕಳೆದು ನಿಮ್ಮ ಜೀವನದಲ್ಲಿ ನೀವು ಹಣವನ್ನು ಸಂಪಾದನೆ ಮಾಡ್ಕೋಬೇಕು, ಶ್ರೀಮಂತಿಕೆಯನ್ನು ಅನುಭವಿಸ್ಬೇಕು ಅಂತ ಯೋಚನೆ ಮಾಡಿ 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 ನಿಮ್ಮ ಜೀವನನೇ ಸವಿಸ್ತಾ ಇದ್ದೀರಾ. ಆದರೆ ಯಾವತ್ತೂ ಕೂಡ ನಿಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ಲ. ಇದಕ್ಕೆಲ್ಲ ಏನು ಕಾರಣ? ನೀವು ದುಡಿದ ಹಣ ಎಲ್ಲಿ ಹೋಗುತ್ತಿದೆ ಅಂತ ನಿಮಗೆ ಗೊತ್ತಾಗ್ತಾನೆ ಇರಲಿಲ್ಲ. ಸಾಲದ ಕಂತುಗಳನ್ನು ಕಟ್ಟೋದೇ ನಿಮಗೆ ಅತ್ಯಂತ ದೊಡ್ಡ ಸಾಧನೆಯಾಗಿ ಬಿಟ್ಟಿತ್ತು. ಆದರೆ ಏಪ್ರಿಲ್ ತಿಂಗಳು ನಿಮಗೆ ಅಕ್ಷಯ ತೃತೀಯ ಮುಗಿದ ನಂತರ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಪವಾಡ ನಡೆಯುತ್ತದೆ. ಜ್ಯೋತಿಷ್ಯದ ಪ್ರಕಾರ ಏಪ್ರಿಲ್ನಲ್ಲಿ ನಿಮಗೆ ಗುಪ್ತವಾಗಿರುವ ಹಣ ಬರುತ್ತೆ. ಹಣದ ಬ್ಲಾಕೇಜಸ್ ದೂರ ಆಗುತ್ತೆ. ಯಾರಿಗೆ ಕೊಟ್ಟ ಹಣ ವಾಪಸ್ ಬರುವಂತಹ ಬಲವಾಗಿರುವಂತಹ ಯೋಗ ಇದೆ. ಯಾವುದೋ ಹಳೆಯ ಆಸ್ತಿ ಮಾರಾಟವಾಗುತ್ತೆ. ನಿಮಗೆ ಬರಬೇಕಾಗಿದ್ದಂತಹ ಹಣ ಅನಿರೀಕ್ಷಿತವಾಗಿ ಬಂದು ಕೈ ಸೇರುತ್ತೆ. ನೀವು ಯಾರಿಗೋ ನಂಬಿ ಸಾಲ ಕೊಟ್ಟಿದ್ದ ಹಣ ಬಂದು ಕೈ ಸೇರುತ್ತೆ. ಒಟ್ಟಾರೆಯಾಗಿ ಯಾವುದರ ಮೂಲಕ ನಿಮ್ಮ ಹಣ ನಿಮ್ಮ ಕೈ ತಲುಪುವ ಸಮಯ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಜ್ಯೋತಿಷ ಪೀಠ 51 ವರ್ಷ ಸುದೀರ್ಘ ಅನುಭವಗಳ ಜ್ಯೋತಿಷ್ಯರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್ ಗುರುಗಳನ್ನು ನೇರವಾಗಿ ಬೆಂಗಳೂರು ಮತ್ತು ಮೈಸೂರಲ್ಲಿ ಭೇಟಿ ಕೂಡ ಆಗಬಹುದು. ಕೇವಲ ಫೋನಿನ ಮೂಲಕ ಪರಿಹಾರ. ನಿಮ್ಮ ಜೀವಂತ ಸಮಸ್ಯೆಗಳಾದ ಶ್ರೀಪರಸ ವಶೀಕರಣ, ಗಂಡ ಹೆಂಡತಿ ಕಲಹ, ಲೈಂಗಿಕ ಸಮಸ್ಯೆ, ಅತ್ಯಸೂಚಿ ಜಗಳ, ಪ್ರೀತಿ ಪ್ರೇಮ ವಿಚಾರದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಕೋರ್ಟ್ ಕೇಸ್ ಮತ್ತು ಇಷ್ಟಪಟ್ಟವರು ನಿಮ್ಮಂತಾಗಲು, ವಿಚಾರ ಕೊಟ್ಟ ಹಣ ವಾಪಸ್ ಬರಲು, ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಕೇವಲ 2 ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ. ಮಾಂತ್ರಿಕ ಆದಿಶಕ್ತಿ, ದೇವತೆಗಳ ನಾಗಬ್ರಾಹ್ಮಣಿ, ರಕ್ತೇಶ್ವರಿ, ಅಗೋರಿ ನಾಗಸಾಧುಗಳ ರಹಸ್ಯ ಮತ್ತು ಮಂತ್ರಶಕ್ತಿಯಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಮೊಬೈಲ್ ನಂಬರ್ 9611696654. ಈ ಸಮಯದಲ್ಲಿ ನಾವು ತಿಳಿಸುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸಲೇಬೇಕು. ಈ ಪರಿಹಾರಗಳು ನಿಮ್ಮನ್ನು ದೊಡ್ಡ ಮಟ್ಟದ ಯಶಸ್ಸಿಗೆ ಕರೆದುಕೊಂಡು ಹೋಗುತ್ತೆ. ಇದಾಗಿ ಸಾಲದ ಸುಳಿಯಲ್ಲಿ ಸಿಲುಕಿ ಕುತ್ತಿಗೆಗೆ ಬಿಗಿಯಂತಾಗುತ್ತಿದ್ದ ಪರಿಸ್ಥಿತಿಯಿಂದ ಈಗ ಹೊರಗೆ ಸುಲಭವಾಗಿ ಬರ್ತೀರಾ. ಹೊಸ ಆದಾಯದ ದಾರಿಗಳು ತೆರೆದುಕೊಳ್ಳುತ್ತದೆ. ಈಗ ನೀವು ಒಂದು ಯೋಚನೆ ಮಾಡಿ, ಕುಂಭರಾಶಿಯವರೇ, ಇಲ್ಲಿಯದವರೆಗೂ ಬೇರೆಯವ್ರನ್ನ ನಂಬಿ ಹಣ ಕೊಟ್ಟು ಮೋಸ ಹೋಗಿರೋದೆಲ್ಲ ಸಾಕಾಯಿತು. ಇನ್ನು ಮುಂದೆ ಯಾರನ್ನ ಕೂಡ ನಂಬೇಡಿ. ಮತ್ತು ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಿ ಜಾಗರೂಕರಾಗಿರಿ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಬದುಕಲು ಕೂಡ ಕಷ್ಟವಾಗಿತ್ತು. ನಾಯಕತ್ವದ ಗುಣವು ನಿಮ್ಮ ಹತ್ರ ಹೆಚ್ಚಿಗೆ ಇದ್ರೂ ಕೂಡ ಯಾರು ನಿಮಗೆ ಗೌರವ ಕೊಡೋಕೆ ಸಾಧ್ಯವೇ ಆಗ್ತಿರ್ಲಿಲ್ಲ. ಏಕೆಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮಡಿಕೆಯನ್ನು ತುಂಬಲು ಸಿದ್ಧವಾಗಿದ್ದಾಳೆ. ಅದಕ್ಕೆ ಬೇಕಾದ ಸಿದ್ಧತೆಯನ್ನು ನೀವು ಮಾಡಿಕೊಳ್ಬೇಕು. ಆದರೆ ಇಲ್ಲಿ ಅಸಲಿ ಒಂದು ದೊಡ್ಡ ಎಚ್ಚರಿಕೆ ಕೂಡ ಇದೆ. ದುಡ್ಡು ಬಂದ ತಕ್ಷಣ ಮತ್ತೆ ಮುಗ್ಧರಾಗಿ ದಾನವೀರ ಶೂರ ಕರ್ಣನಂತೆ ನೀವು ಎಲ್ಲವನ್ನ ಖರ್ಚು ಮಾಡ್ಕೊಳ್ಬೇಡಿ. ಬಂದಂಥ ಹಣದಲ್ಲಿ ಮೊದಲು ನಿಮ್ಮ ಸಾಲವನ್ನು ತೀರಿಸಿ ನಿಮ್ಮ ಭವಿಷ್ಯವನ್ನು ಭದ್ರತೆಗೊಳಿಸಿ. ವೃತ್ತಿ ಜೀವನದಲ್ಲಿ ಇಷ್ಟು ದಿನ ಇದ್ದಂತಹ ತೊಂದರೆಗಳು ದೂರವಾಗುತ್ತೆ. ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗುತ್ತೆ. ಮಾಡಬೇಕಿದ್ದಂತಹ ಪ್ರತಿಯೊಂದು ಕೆಲಸದ ಮೇಲೂ ಕೂಡ ಆತ್ಮಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುತ್ತೆ. ನಾನು ಎಲ್ಲವನ್ನ ಮಾಡಬಲ್ಲೆ, ಗೆಲ್ಲಬಲ್ಲೆ ಎಂಬ ಹಂಬಲ ನಿಮ್ಮ ರಕ್ತದಲ್ಲಿ ಹರಿದು ಬರಲು ಶುರುವಾಗುತ್ತೆ. ಮಾನಸಿಕವಾಗಿ ಪ್ರಶಾಂತತೆಯನ್ನು ಪಡೆದುಕೊಳ್ತೀರಾ. ಮುಖದಲ್ಲಿ ಹೊಸ ಕಳೆ ಬರುತ್ತೆ. ಕುಂಭರಾಶಿಯವರೇ, ಒಂದು ಕಠೋರವಾದ ಎಚ್ಚರಿಕೆ ಇದೆ. ನಿಮಗೆ ಏಪ್ರಿಲ್ನಲ್ಲಿ ಯಶಸ್ಸು ಸಿಗುತ್ತದೆ ಎಂದ ತಕ್ಷಣ ದುರಂಕಾರವನ್ನು ಪಡಬೇಡಿ. ಶನಿದೇವನಿಗೆ ಅಹಂಕಾರ ಕಂಡರೆ ಆಗೋದಿಲ್ಲ. ನಿಮಗೆ ಎಷ್ಟೇ ದುಡ್ಡು ಬರಲಿ, ಮರ್ಯಾದೆ ಸಿಗಲಿ, ನೆಲದ ಮೇಲೆ ಕಾಲಿಟ್ಟು ಬದುಕಿ. ನಿಮ್ಮ ಗುಣಮಟ್ಟವನ್ನು ಯಾರಿಗೂ ಹೇಳಬೇಡಿ. ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಾ ಎಂಬುದು ಪೂರ್ಣವಾಗುವವರೆಗೆ ರಹಸ್ಯವಾಗಿ ಇಟ್ಕೊಳ್ಬೇಕು. ಅತಿಯಾಗಿ ಎಲ್ಲರ ಹತ್ರ ಹಂಚಿಕೊಳ್ಳೋದು ಮನುಷ್ಯರ ಕೆಟ್ಟ ದೃಷ್ಟಿಗೆ ಕಾರಣವಾಗುತ್ತೆ. ಮನುಷ್ಯರ ದೃಷ್ಟಿ ದೋಷ ನಿಮಗೆ ಗೆಲುವನ್ನು ತಡೆಯಬಹುದು. ಎಚ್ಚರ ವಹಿಸಿ. ನಿಮ್ಮ ಯಶಸ್ಸು ಸೈಲೆಂಟ್ ಆಗಿರಲಿ, ಅದರ ಫಲಿತಾಂಶ ಜಗತ್ತಿಗೆ ಸದ್ದು ಮಾಡಲಿ. ಈ ಸಮಯ ಯಾರಿಗೂ ಕೂಡ ಕೆಟ್ಟದನ್ನು ಬಯಸಬೇಡಿ. ನಿಮಗೆ ಕೆಟ್ಟದ್ದು ಮಾಡಿದವರಿಗೆ ಶಿಕ್ಷೆ ಕೊಡುವಂತಹ ಜವಾಬ್ದಾರಿಯನ್ನ ಭಗವಂತನಿಗೆ ಬಿಟ್ಟು ಬಿಡಿ. ಒಟ್ಟಾರೆಯಾಗಿ ಸಮಯದಲ್ಲಿ ಎಲ್ಲರನ್ನ ಪ್ರೀತಿಸಿ, ಎಲ್ಲರಿಗೂ ಗೌರವ ಕೊಡಿ. ನಿಮ್ಮ ಜಾಗರೂಕತೆಯಲ್ಲಿ ನೀವಿರೋದನ್ನ ಖಂಡಿತವಾಗಿ ಮರಿಬೇಡಿ. ಶತ್ರುಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳದಂತೆ ತಡೆಯಲು ಒಂದು ರಹಸ್ಯವನ್ನ, ಪರಿಹಾರವನ್ನ
ಕೂಡ ತಿಳಿಸಿಕೊಡ್ತೇವೆ. ಆ ಪರಿಹಾರವನ್ನು ಮಾಡೋದಕ್ಕೆ ಮಿಸ್ ಮಾಡಬೇಡಿ. ಶನಿವಾರ ಬೆಳಗ್ಗೆ ಬೇಗ ಎದ್ದು ಶುಚಿಭೂತರಾಗಿ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಎಳ್ಳು ಅಥವಾ ಕಲ್ಲುಪ್ಪನ್ನು ಹಾಕಿ ಸ್ನಾನ ಮಾಡಿಕೊಂಡು ಒಂದು ಮಣ್ಣಿನ ಮಡಕೆ ಹೊಸದನ್ನು ಬರಬೇಕು. ಅದರಲ್ಲಿ ಶುದ್ಧವಾದ ನೀರನ್ನು ತುಂಬಿ ಆ ನೀರಿನೊಳಗೆ ಒಂದು ಹಿಡಿ ಕಪ್ಪು ಎಳ್ಳನ್ನು ಹಾಕಿ ಒಂದು ಚಮಚ ಹಸಿ ಹಾಲನ್ನು ಹಾಕಿ ನಂತರ ನಿಮ್ಮ ಮನೆಯ ಹತ್ತಿರ ಇರುವ ಅರಳಿ ಮರದ ಬುಡಕ್ಕೆ ಶಿವಲಿಂಗಕ್ಕೆ ಆ ನೀರನ್ನು ಅರ್ಪಿಸಿ. ನೀರನ್ನು ಸುರಿಯುವಾಗ ಕಣ್ಣು ಮುಚ್ಚಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ನೀವು 108 ಬಾರಿ ಜಪ ಮಾಡಬೇಕು. ಈ ರೀತಿಯಾಗಿ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು, ನನಗೆ ನೆಮ್ಮದಿ ಇದೆ, ನನ್ನ ಜೀವನ ಅದ್ಭುತವಾಗಿದೆ, ನನ್ನ ಕಷ್ಟಗಳು ಪರಿಹಾರವಾಗುತ್ತಿದೆ ಅಂತ ಪ್ರಾರ್ಥನೆ ಮಾಡಿ ಆ ಮಡಕೆಯನ್ನು ಅಲ್ಲೇ ಬಿಟ್ಟು ಹಿಂತಿರುಗಿ ನೋಡದೆ ಮನೆಗೆ ಬಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಬದುಕಿನ ದಾರಿದ್ರ್ಯಗಳನ್ನು ತೊಳೆದು ಹಾಕುವಂತಹ ದೈವಿಕ ಕ್ರಿಯೆ ಶುರುವಾಗುತ್ತೆ. ಕುಂಭರಾಶಿಯವರೇ, ನೀವು ಎಂದಿಗೂ ಸೋಲುವಂಥವರಲ್ಲ. ನೀವು ಜಗತ್ತಿಗೆ ಜೀವ ನೀಡುವಂತಹ ಅಮೃತದ ಕಳಶ. ಇಷ್ಟು ದಿನ ಬೇರೆಯವರಿಗಾಗಿ ಬದುಕಿದ್ದೀರಾ, ಇನ್ನು ಮುಂದೆ ನಿಮಗಾಗಿ ನೀವು ಬದುಕಿ ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಳಿ. ಕಷ್ಟಗಳಿಂದ ಪರಿಹಾರವನ್ನು ಸುಲಭವಾಗಿ ಪಡೆದುಕೊಳ್ಳುವಂತಹ ಗುಣ, ಧೈರ್ಯ, ಸಮೃದ್ಧಿ, ಆತ್ಮವಿಶ್ವಾಸ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಬಂದು ಬೀಳುತ್ತದೆ. ನಿಮ್ಮ ಜೀವನ ಇನ್ನು ಮುಂದೆ ಅದ್ಭುತ ಮತ್ತು ಸಂತೋಷವಾಗಿರುತ್ತದೆ ಎನ್ನುವಂತಹ ಭರವಸೆಯನ್ನು ನಾನು ನೀಡ್ತೀನಿ. ಈ ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ದೊಡ್ಡದಾದ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತದೆ. ಇದೇ ರೀತಿಯ ವಿಶೇಷವಾದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.